ಹಲೋ ನಮಸ್ಕಾರ. ಯಾಕಿಷ್ಟು ಹಠ? ಒಂದು ಚುನಾವಣೆ ವ್ಯವಸ್ಥೆಯ ಬಗ್ಗೆ ಅಪನಂಬಿಕೆ ಇದ್ದಾಗ ಇಲ್ಲ ನಾವು ಮಾಡ್ತಾ ಇರೋದೇ ಸರಿ ಇದೆ, ನಾವು ಹೀಗೆ ಇರ್ತೀವಿ, ನಾವು ಹೀಗೆ ಮಾಡ್ತೀವಿ, ನೀವ್ಯಾರು ಕೇಳೋದಕ್ಕೆ ಅನ್ನುವಂಥ ಜಂಬ ಯಾಕೆ, ಹಠ ಯಾಕೆ, ದರ್ಪ ಯಾಕೆ, ಸರ್ವಾಧಿಕಾರ ಯಾಕೆ? ಈ ತರದ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ವೋಟ್ ಚೋರ್ ಗದ್ದಿ ಚೋಡ್, ವೋಟ್ ಚೋರ್ ಗದ್ದಿ ಚೋಡ್, ಮತ ಕಳ್ಳನೆ ಸಿಂಹಾಸನ ಬಿಟ್ಟು ಹೋಗು. ಕಾಂಗ್ರೆಸ್ ಉದ್ದಕ್ಕೂ ಸೋಲ್ತಾನೆ ಇದೆ. ಜಟ್ಟಿ ಜಾರಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ, ಕುಣಿಲಾರದವಳು ನೆಲ ಡೊಂಕೆಂದಳು, ಈ ತರ ಏನೇನೋ ಗಾದೆಗಳಿದಾವಲ್ಲ, ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಒಂದು ಅನುಮಾನ ಹುಟ್ಟಿದೆ, ಒಂದು ಶಂಕೆ ವ್ಯಕ್ತವಾಗಿದೆ. ಅಖಿಲೇಶ್ ಯಾದವ್ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಹೇಳ್ತಾರೆ, ಕಳೆದ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ನಾವು 37 ಸೀಟ್ಗಳನ್ನ ಪಡ್ಕೊಂಡ್ವಿ, ನಾವು 80 ಸೀಟ್ಗಳನ್ನ ಪಡೆದ್ರು ಕೂಡ ನಾವು ಬ್ಯಾಲೆಟ್ ಪೇಪರ್ ಅಲ್ಲೇ ಎಲೆಕ್ಷನ್ ಆಗಬೇಕು ಅಂತ ಒತ್ತಾಯಿಸ್ತೀವಿ. ಇವರು ಸೋತಿದ್ದಕ್ಕೆ ಈ ತರದ ನೆಪಗಳನ್ನ ಹೇಳ್ತಾರೆ ಅಂತ ಬಿಜೆಪಿಯ ಆರೋಪ ಮತ್ತು ಆಕ್ಷೇಪ ಅಲ್ವಾ? ನೀವು ಅರ್ಹವಾಗಿ ಗೆಲ್ತಾ ಇದ್ರೆ ಬ್ಯಾಲೆಟ್ ಪೇಪರ್ ಮೂಲಕನೂ ಗೆಲ್ತೀರಿ, ಅನುಮಾನನೇ ಇಲ್ಲ. ಚುನಾವಣಾ ಆಯೋಗ ಮತ್ತು ಬಿಜೆಪಿ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಎದುರಾಳಿಗಳ ಆಕ್ಷೇಪಕ್ಕೆ, ಆರ್ತನಾದಕ್ಕೆ ಕಿಮ್ಮತ್ತಿನ ಬೆಲೆ ಕೂಡ ಕೊಡದೇ ಇದ್ರೆ ಹೇಗೆ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಾಧ್ಯ? ಇವತ್ತು EVM ಅದ್ಭುತವಾದಂತಹ ಎಲೆಕ್ಟರಲ್ ವೋಟಿಂಗ್ ಮೆಷಿನ್ ಅಂತ ಏನಾದ್ರೂ ಇಡೀ ಜಗತ್ತಿನಿಂದ ಪ್ರಶಸ್ತಿ ಏನಾದ್ರು ಬಂದಿದ್ದಿದ್ರೆ ಇವತ್ತು ಈ ವಿಡಿಯೋ ಮಾಡುವ ಅಗತ್ಯ ನನಗೂ ಇರಲಿಲ್ಲ. ವೋಟ್ ಚೋರ್ ಗದ್ದಿ ಚೋಡ್ ಅಂತ ಹೇಳ್ಬಿಟ್ಟು ಅದಿನ್ನೂ ಅಪ್ಡೇಟ್ ವರ್ಷನ್, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. EVM ಆಚೆಗೆ ಮತ ಕಳ್ಳತನ ಆಗ್ತಾ ಇದೆ ಅನ್ನುವಂಥ ದಾಖಲೆಗಳ ಸಮೇತ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ. ವೋಟ್ ಚೋರ್ ಗದ್ದಿ ಚೋಡ್, ಮತ ಕಳ್ಳನೆ ಸಿಂಹಾಸನ ಬಿಟ್ಟು ಹೋಗು ಅನ್ನುವಂಥ ಕಾನ್ಸೆಪ್ಟಿನಲ್ಲಿ ನಡೀತಿರುವಂಥ ಹೋರಾಟ. क्योंकि अगर इनको एक असली चुनाव लड़ना पड़े, मैं चुनौती देती हूं, एक सही चुनाव लड़ लें, बैलेट पे लड़ लें, तो ये खुद जानते हैं कि कभी नहीं जीत पाएंगे. आज आपको मायूस होने की जरूरत नहीं है कि बिहार का चुनाव हार गए, क्योंकि पूरा देश देख रहा है कि ये चोरी से जीतते हैं. ಇವರ ಪ್ರಾಬ್ಲಮ್ ಏನು ಅಂದ್ರೆ ಎಲೆಕ್ಷನ್ ಬರೋವರೆಗೂ ಹೋರಾಟ ಮಾಡ್ತಾರೆ, ಎಲೆಕ್ಷನ್ ಬಂದಾಗ EVM ಮೂಲಕ ಎಲೆಕ್ಷನ್ಗೆ ಹೊರಟೋಗ್ಬಿಡ್ತಾರೆ. ದೊಡ್ಡ ಸಮಸ್ಯೆ ಇದೆ ಇವ್ರದ್ದೆಲ್ಲ. ಅದು ಯಾರು ಗೈಡ್ ಮಾಡ್ತಾರೋ, ಅದು ಯಾಕೆ ಹಿಂಗಾಡ್ತಾರೋ ಅದಂತೂ ಅರ್ಥ ಆಗಲ್ಲ. ಇಡೀ ಜಗತ್ತಿನಲ್ಲಿ ಮುಂದುವರಿದ ದೇಶಗಳಿಂದ ಹಿಡಿದು ಹಿಂದುಳಿದಂತಹ ದೇಶಗಳವರೆಗೂ EVMನ ಬ್ಯಾನ್ ಮಾಡಿದ್ದೇವೆ. EVM ಸರಿ ಇಲ್ಲ ಅಂತ ಹೇಳಿದೆ. ಜರ್ಮನಿ ಅಂತ ದೇಶಗಳಲ್ಲಿ EVM ಬಳಕೆಯನ್ನ ಕಾನೂನು ಬಾಹಿರ ಅಫೆನ್ಸ್ ಅಂತ ಹೇಳಿದೆ. ಹಾಗಿದ್ದ ಮೇಲೆ ಇಡೀ ಜಗತ್ತೇ ಸರಿ ಇಲ್ಲ ಅಂತ ದೂರ ಇಟ್ಟಂತಹ ಆ ಮೆಷಿನ್ ಸರಿ ಇದೆ ಅನ್ನುವಂಥ ವಾದ ಮಾಡಿಕೊಂಡು ಆ ಮೂಲಕವೇ ಎಲೆಕ್ಷನ್ಗೆ ಹೋಗುವಂಥ ದರ್ಪ ಯಾಕೆ? ಬ್ಯಾಲೆಟ್ ಪೇಪರ್ ಹತ್ರ ಹೋಗೋದಕ್ಕೆ ಭಯ ಯಾಕೆ? ವಾಪಸ್ಸು ಬ್ಯಾಲೆಟ್ ಪೇಪರ್ಗೆ ಹೋದರೆ ಈ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಈ ಕೌಂಟಿಂಗಿಗೆ ಸಿಕ್ಕಾಪಟ್ಟೆ ಟೈಮ್ ಬೇಕು, ಆಮೇಲೆ ಸಿಕ್ಕಾಪಟ್ಟೆ ಸಿಬ್ಬಂದಿ ಬೇಕು. ಆದರೆ EVM ಮಿಷನ್ನಲ್ಲಿ ಆ ಪ್ರಾಬ್ಲಮ್ಮೇ ಇಲ್ಲ. EVMನ ಟ್ಯಾಂಪರಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಜಗತ್ತಿನ ಅನೇಕ ದೇಶಗಳು ಸಾಬೀತು ಕೂಡ ಮಾಡಿದ್ದಾವೆ. ಅದಕ್ಕೆ ಅನೇಕ ದಾಖಲೆಗಳು ಸಿಗ್ತವೆ. ಬ್ಯಾಲೆಟ್ ಪೇಪರಿಂದ ಸಿಬ್ಬಂದಿ ಜಾಸ್ತಿ ಬೇಕಾಗ್ತದೆ, ಟೈಮ್ ಜಾಸ್ತಿ ಬೇಕಾಗುತ್ತೆ. ತಗೊಳ್ರಪ್ಪ, ಏನ್ ಕಡ್ದು ಗುಡ್ಡೆ ಹಾಕಕ್ಕಿದೆ? ಏನ್ ಕಡ್ದು ಗುಡ್ಡೆ ಹಾಕಿದ್ರಿ? ಅಲ್ಟಿಮೇಟ್ ಆಗಿ ಏನ್ ಮಾಡ್ತೀರಾ? ಸಮುದಾಯಗಳ ನಡುವೆ, ಜಾತಿಗಳ ನಡುವೆ, ಧರ್ಮಗಳ ನಡುವೆ ಗಲಾಟೆ ಮಾಡಿಸಿ ತಾನೇ ನೀವು ಎಲೆಕ್ಷನ್ ಗೆಲ್ಲೋದು. ಉರ್ಧರ ಮಾಡಿದ್ದೇನೂ ಇಲ್ಲ. ತಗೊಳ್ಳಿ, 1 ತಿಂಗಳಾಗ್ತದ, 2 ತಿಂಗಳಾಗ್ತದ, ತಗೊಳ್ರಪ್ಪ. ಸಿಬ್ಬಂದಿ ಎಷ್ಟು ಬೇಕು? ಒಂದು 10,000 ಜನ ಸಾಕಾಗಲ್ವಾ? 1 20, 1 ಲಕ್ಷ, 10 ಲಕ್ಷ, 1 ಕೋಟಿ ತಗೊಳ್ರಿ. ನಿರುದ್ಯೋಗ ಬಾಧಿಸ್ತಾ ಇದೆ, ಕೆಲಸ ಇಲ್ಲ. ಯೂಸ್ ಮಾಡ್ಕೊಳ್ಳಿ, 1-2 ತಿಂಗಳು ಕೆಲಸ ಆದ್ರೂ ಕೊಡಿ. ಆ ಲೆಕ್ಕದಲ್ಲಿ ಏನು 1-2 ತಿಂಗಳಲ್ಲಿ ಏನು ಕಡ್ದು ಗುಡ್ಡೆ ಆಗ್ತೀರಾ ಅಂತಾನೆ ವಾದ ಮಾಡಬೇಕಾಗ್ತದೆ ನಾವು. ಈಗ ವೋಟ್ ಚೋರ್ ಗದ್ದಿ ಚೋಡ್, ಮತ ಕಳ್ಳನೆ ಸಿಂಹಾಸನ ಬಿಟ್ಟು ಹೋಗು ಅಂತ ಹೇಳಿ. ಮೊದಲಿಗೆ ಈ ವೋಟ್ ಚೋರ್ ಅಂದ್ರೆ ಏನು? EVM ಟ್ಯಾಂಪರಿಂಗು, EVM ಮೂಲಕ ಮೋಸದಿಂದ ಗೆಲ್ತಾರೆ, ಅದೊಂದು ಆರೋಪ. ಇದ್ರ ಜೊತೆ ವೋಟ್ ಚೋರಿ ಅನ್ನುವಂಥ ಒಂದು ಆರೋಪ ಇದೆ. ನಿನ್ನೆ ಡಿಸೆಂಬರ್ 14ನೇ ತಾರೀಕಿಂದ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ. ಕರ್ನಾಟಕದ ಆಳಂದ್, ಅದೇ ಕಲಬುರಗಿ ಚುನಾವಣೆ, ಮಹದೇವಪುರ, ಬೆಂಗಳೂರು ಕ್ಷೇತ್ರಗಳಲ್ಲಿ ಸಾವಿರಾರು ಮತದಾರರ ಹೆಸರುಗಳನ್ನು ಅಕ್ರಮವಾಗಿ ಅಳಿಸಿರುವಂತಹ ಆರೋಪಗಳು ಈ ಅಭಿಯಾನಕ್ಕೆ ಆಧಾರವಾಗಿದ್ದಾವೆ. ಸಾವಿರಾರು ಮತದಾರರ ಹೆಸರುಗಳನ್ನು ಅಕ್ರಮವಾಗಿ ಅಳಿಸೋದು, ನಕಲಿ ಮತದಾರರನ್ನು ಸೇರಿಸೋದು, ಬೂತ್ ಲೆವೆಲ್ ಅಲ್ಲಿ ಮ್ಯಾನಿಪ್ಯುಲೇಷನ್ ಮಾಡೋದು, ಈ ರೀತಿ ಮಾಡುವ ಮೂಲಕ ಚುನಾವಣಾ ಆಯೋಗದ ಬೆಂಬಲ ಪಡ್ಕೊಂಡೆ ಬಿಜೆಪಿ ಚುನಾವಣೆಗಳನ್ನ ಕದ್ದು ಅಧಿಕಾರಕ್ಕೆ ಬರ್ತಾ ಇದೆ. ಕಾಂಗ್ರೆಸ್ನ ಈ ಆರೋಪವನ್ನ ಅಥವಾ ವಿರೋಧ ಪಕ್ಷಗಳ ಈ ಆರೋಪಗಳನ್ನು ಚುನಾವಣಾ ಆಯೋಗ ಮತ್ತು ಬಿಜೆಪಿ ಇದೊಂದು ನಿರಾಧಾರವಾದಂತಹ ಆರೋಪ. ಸೋತ ಮೇಲೆ ಇವರು ಈ ಥರದ ಆರೋಪಗಳನ್ನು ಮಾಡಿ ನಾವು ಸೋಲೋದಕ್ಕೆ ಯೋಗ್ಯರಲ್ಲದವರು ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಗೆಲ್ಲೋದಕ್ಕಂತೂ ಯೋಗ್ಯತೆ ಇಲ್ಲ.
ಸೋತ ಮೇಲೂ ಸೋಲನ್ನು ಒಪ್ಪಿಕೊಳ್ಳುವಂಥ ಮಾನಸಿಕತೆ ಕೂಡ ಇಲ್ಲ. ಇವಿಎಂ ಸರಿ ಇಲ್ಲ ಅಂತ ಹೇಳ್ತೀರಾ. ಕರ್ನಾಟಕದಲ್ಲಿ 136 ಸ್ಥಾನಗಳನ್ನು ಗೆಲ್ತೀರಾ, ದಕ್ಷಿಣದ ಅನೇಕ ರಾಜ್ಯಗಳನ್ನು ಗೆದ್ಕತ್ತೀರಾ. ಆಗೆಲ್ಲ ಇವಿಎಂ ಸರಿ ಇರುತ್ತಾ? ಸೋತ್ರೆ ಇವಿಎಂ ಸರಿ ಇಲ್ಲ, ಗೆದ್ರೆ ಇವಿಎಂ ಸರಿ ಇರುತ್ತಾ? ಸೋತ್ರೆ ಮತಚೋರಿ ಆಗಿದೆ, ಗೆದ್ರೆ ಮತಚೋರಿ ಆಗಿಲ್ವಾ? ಈ ಥರ ಕೆಲವು ಅಂಶಗಳನ್ನು ಮುಂದಿಟ್ಟು BJP ಈ ವಿರೋಧಿಗಳ ಯಾರು ವೋಟ್ ಚೋರ್ ಗದ್ದಿ ಚೋರ್ ಯಾರು ಇವಿಎಂ ಸರಿ ಇಲ್ಲ ಅಂತ ಹೇಳ್ತಿದಾರೋ ಅವ್ರನ್ನ ಉಲ್ಲೇಖಿಸಿ BJP ಈ ಥರದ ಸ್ಟೇಟ್ಮೆಂಟ್ ಕೊಡುತ್ತೆ. ಈಗ ನಾವು ಸೋಲ್ತೀವಪ್ಪ, ಸೋಲನ್ನು ಒಪ್ಕೋತೀವಿ. ಆ ಥರ ಸೋಲನ್ನು ಒಪ್ಪಿಕೊಳ್ಳುವಂಥ ಮಾನಸಿಕತೆ ಎದುರಾಳಿಗಳಿಗಿಲ್ವಾ? ಅದಕ್ಕೆ ಅವ್ರು ಹೇಳ್ತಾರೆ, ಇವರು ಯಾವ ರೀತಿಯಲ್ಲಿ ಫಿಕ್ಸ್ ಮಾಡಿರ್ತಾರೆ ಅಂದರೆ, ಎಲ್ಲ ಕಡೆ ಇವಿಎಂ ಮಿಷನ್ ಟ್ಯಾಂಪರಿಂಗ್ ಮಾಡೋದು, ಮತ ಕಳ್ಳತನ ಮಾಡಿದ್ರೆ ಜನ ತಿರುಗಿ ಬೀಳ್ತಾರೆ, ಜನಕ್ಕೆ ಅನುಮಾನ ಬಂದ್ಬಿಡುತ್ತೆ, ಆಮೇಲೆ ಇವ್ರನ್ನ ಅಟ್ಟಾಡ್ಸಿ ಬಡಿತಾರೆ ಅಂತಾನೆ. ಇವ್ರು ಎಲ್ಲೆಲ್ಲಿ ಗೆಲ್ಲಬೇಕೋ ಎಲ್ಲೆಲ್ಲಿ ಗೆಲ್ಲೇಬೇಕೋ ಅಲ್ಲಿ ಮಾತ್ರ ಈ ಥರದ ಒಂದು ಅಡ್ಜಸ್ಟ್ಮೆಂಟನ್ನು ಮಾಡ್ತಾರೆ ಅಂತ ಇವ್ರು ಆರೋಪ ಮಾಡ್ತಾರೆ. ಇವ್ರು ಹೇಳೋದು ನಿಜಾನೋ ಅವ್ರು ಹೇಳೋದು ನಿಜಾನೋ ಕನ್ಫ್ಯೂಸ್ ಆಗ್ತಿರೋದು ಮಾತ್ರ ನಮಗೆ, ಪಬ್ಲಿಕ್ಗೆ. ಇವರಿಬ್ಬರಲ್ಲಿ ಯಾರು ಸತ್ಯ? ನಿಜಕ್ಕೂ BJP ಮತ ಕಳ್ಳತನ ಮಾಡಿ ಇವಿಎಂ ಟ್ಯಾಂಪರಿಂಗ್ ಮಾಡಿ ಅಧಿಕಾರಕ್ಕೆ ಬರ್ತಾ ಇದೆಯಾ? ಕಾಂಗ್ರೆಸ್ ಅವರು ಹೇಳ್ತಿರೋದು ನಿಜಾನ ಸುಳ್ಳ? ಇದಕ್ಕೆ ಉತ್ತರ ಸಿಗ್ಬೇಕಲ್ಲ. ಹಾಗಾಗಿ ಈ ಕನ್ಫ್ಯೂಷನ್ ಇದ್ದಾಗ ಏನ್ ಮಾಡಬೇಕು? ಏನ್ ಮಂಗಳ ಗ್ರಹದಿಂದ ಏನಾದ್ರೂ ಸ್ಪೆಷಲ್ ಆಗಿ ಏನಾದ್ರು ತರಬೇಕಾ ಇಲ್ಲಿಗೆ? ಏನೂ ಇಲ್ಲ. ಈ ಹಿಂದೆ ಹೇಗೆ ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೀತಾ ಇತ್ತೋ ಅದೇ ರೀತಿಯ ಚುನಾವಣೆ ವ್ಯವಸ್ಥೆಯನ್ನು ಮರುಸ್ಥಾಪಿಸಿ. ಜಗತ್ತಿನ ಅನೇಕ ಮುಂದುವರೆದ ರಾಷ್ಟ್ರಗಳು, US ಸೇರಿದ ಹಾಗೆ, ಜರ್ಮನಿ ಸೇರಿದ ಹಾಗೆ, UK ಸೇರಿದ ಹಾಗೆ, ಫ್ರಾನ್ಸ್ ಸೇರಿದ ಹಾಗೆ ಜಗತ್ತಿನ ಮುಂದುವರೆದ ರಾಷ್ಟ್ರಗಳೆಲ್ಲ ಇವಿಎಂ ಮೂಲಕ ಚುನಾವಣೆಗೆ ಹೋಗಿ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಧಿಕ್ಕರಿಸಿ ವಾಪಸ್ ಬ್ಯಾಲೆಟ್ ಪೇಪರ್ಗೆ ಬಂದಿದ್ದಾರೆ. US ನ ಅಧ್ಯಕ್ಷೀಯ ಚುನಾವಣೆ ಕೂಡ ಬ್ಯಾಲೆಟ್ ಪೇಪರ್ ನಲ್ಲಿ ನಡೆಯೋದು. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಅವರೆಲ್ಲ ಇವಿಎಂಗೆ ಹೋಗಿ ಅದು ಸರಿ ಇಲ್ಲಪ್ಪ, ಅಲ್ಲಿ ಮೋಸ ನಡೆಯುತ್ತಂತಾನೆ ಹೊರಗೆ ಬಂದರು. ಇದ್ರ ಜೊತೆ ಮತ ಕಳ್ಳತನ, ಮತ ಚೋರಿ, SIR ಮೂಲಕ ಹಲವು ನಕಲಿ ಮತದಾರರನ್ನ ಒಳಸಾಕ್ತೀವಿ, ಹೊಸ ಮತದಾರರನ್ನ ನಾವು ಅಡಾಪ್ಟ್ ಮಾಡ್ತೀವಿ ಅಂತ ಚುನಾವಣಾ ಆಯೋಗ ಹೇಳ್ತದೆ. ಆದರೆ ಇದು ಕೂಡ ಗೆಲ್ಲೋದಕ್ಕೆ ಇವ್ರು ಮಾಡ್ತಾ ಇರುವಂತಹ ರಣತಂತ್ರ ಅಂತ ಹೇಳಿ ವಿರೋಧಿಗಳು ಆರೋಪ ಮಾಡ್ತಾರೆ. ಪಶ್ಚಿಮ ಬಂಗಾಳ ಚುನಾವಣೆ ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈಗ SIR ಇಂಪ್ಲಿಮೆಂಟಿನ ಕೆಲಸ ನಡೀತಿದೆ. ಮಮತಾ ಬ್ಯಾನರ್ಜಿ ಅವರು ಕರೆ ಕೊಟ್ಬಿಟ್ಟಿದ್ದಾರೆ, ಮಹಿಳೆಯರಿಗೆ ಕರೆ ಕೊಟ್ಬಿಟ್ಟಿದ್ದಾರೆ. ನೀವು ವೋಟ್ ಹಾಕೋದಕ್ಕೆ ಬೂತ್ಗೆ ಹೋದಾಗ ನಿಮ್ಮ ಹೆಸರು ಅಲ್ಲೇನಾದ್ರು ಇಲ್ಲ ಅಂದ್ರೆ ನೀವು ಅಡುಗೆ ಮನೇಲಿ ಬಳಸ್ತಿರಲ್ಲ ಆಯುಧಗಳು, ಅಸ್ತ್ರಗಳು, ಅದನ್ನ ಯೂಸ್ ಮಾಡಿ ಅಂತ ಕರೆ ಕೊಟ್ಬಿಟ್ಟಿದ್ದಾರೆ. ಹೆಗಡೆ ಸೌಟು ಹಾಕೊಂಡು ಬಡೀರಿ. ಒಂದು ಚುನಾವಣೆ ವ್ಯವಸ್ಥೆಯ ಬಗ್ಗೆ ಈ ರೀತಿಯ ಕರೆ ಕೊಡುವ, ವೋಟ್ ಚೋರ್ ಗದ್ದಿ ಚೋಡ್ ಎನ್ನುವಂಥ ಹೋರಾಟ ನಡೆಯುವ ಪರಿಸ್ಥಿತಿ ಬಂದಾಗ ಈ ಹಠ ಮಾಡ್ಕೊಂಡು ಕೂರೋದು ಯಾಕೆ? ನೀವೇನು ಬೇಕಾದ್ರೂ ಹೋರಾಟ ಮಾಡಿ, ನೀವೇನಾದ್ರೂ ಸೌಟ್ ಇಟ್ಕೊಳ್ಳಿ, ಏನಾದ್ರೂ ಆಯುಧ ಇಟ್ಕೊಳ್ಳಿ, ನಾವು ಹೀಗೆ ಎಲೆಕ್ಷನ್ ಹೋಗ್ತೀವಿ ಅಂದರೆ ನಿಮಗೇನು ಆತಂಕ ಇದೆ? ಇವ್ರು ಆರೋಪ ಮಾಡ್ತಾ ಇರೋ ಹಾಗೆ ನಿಮ್ಮಲ್ಲಿ ಏನಾದರೂ ಲೂಪ್ ಹೋಲ್ಸ್ ಇದಾವ? ನೀವು ಕದ್ದೆ ಅಧಿಕಾರಕ್ಕೆ ಬರ್ತಾ ಇದ್ದೀರಾ. ಈಗ ನಿಮ್ಮನ್ನ ಅವ್ರು ಕಳ್ಳ ಅಂತ ಹೇಳ್ತಿದ್ದಾರೆ, ನಾವು ಕಳ್ಳ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಟ್ರೆ ನೀವು ಕಳ್ಳತನ ಮಾಡುವ ವಿಚಾರದ ಬಗ್ಗೆ ಫೋಕಸ್ ಆಗಿ ಅದು ಬೇಡ ಇದು ಮಾಡಿ ಅಂದಾಗ ಇಲ್ಲ ಅದನ್ನೇ ಮಾಡ್ತೀವಿ ಅನ್ನುವಂಥ ಹಠ ಯಾಕೆ? ವೋಟ್ ಚೋರ್ ಗದ್ದಿ ಚೋಡ್ ಹೋರಾಟ ಅಂತ ನಡೀತಾ ಇದೆ. ಈ ನಡುವೆ ಇವಿಎಂ ಅಂದರೆ ಏನು, VVPAT ಅಂದರೆ ಏನು, ಯಾವ್ಯಾವ ದೇಶದಲ್ಲಿ ಇವಿಎಂ ನಿಷೇಧ ಆಗಿದೆ, ಆ ಕುರಿತು ಒಂದಿಷ್ಟು ವಿವರಗಳನ್ನು ನಾವು ತಿಳ್ಕೊಂಬರೋಣ. ಸ್ನೇಹಿತರೆ, ಸ್ವಾತಂತ್ರ್ಯದ ಬಳಿಕ ಹಲವು ದಶಕಗಳವರೆಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೀತಿತ್ತು. ಮತದಾರ ತನಗೆ ನೀಡಿದ ಮತಪತ್ರದಲ್ಲಿ ನೆಚ್ಚಿನ ಅಭ್ಯರ್ಥಿಯ ಹೆಸರನ್ನು ಗುರುತಿಸಿ ಮತಪೆಟ್ಟಿಗೆಗೆ ಹಾಕ್ತಿದ್ದ. ಫಲಿತಾಂಶದ ದಿನದಂದು ಆ ಮತಪೆಟ್ಟಿಗೆಗಳನ್ನು ತೆರೆದು ಒಂದೊಂದೇ ಚೀಟಿಗಳನ್ನು ಚುನಾವಣಾ ಸಿಬ್ಬಂದಿ ಎಣಿಸ್ತಾ ಇದ್ರು. ಇದರಿಂದ ಸಮಯ ಮತ್ತು ಸಿಬ್ಬಂದಿಯ ಬಳಕೆ ಹೆಚ್ಚಾಗ್ತಿತ್ತು. ಹೀಗಾಗಿ 1970ರ ದಶಕದಲ್ಲಿ ಜಗತ್ತಿನಲ್ಲಿ ಇವಿಎಂ ಪ್ರಯೋಗದ ಕುರಿತು ಚರ್ಚೆಗಳಿದ್ದಾಗ ಭಾರತ ಕೂಡ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿತ್ತು. ಚುನಾವಣಾ ಆಯೋಗವು ಮೊದಲ ಬಾರಿಗೆ 1977ರಲ್ಲಿ ಸರ್ಕಾರಿ ಸಂಸ್ಥೆಯಾದ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಅಂದರೆ ECIಗೆ ಇವಿಎಂಗಳನ್ನು ತಯಾರಿಸುವ ಹೊಣೆ ವಹಿಸಿತ್ತು. 2 ವರ್ಷಗಳ ಬಳಿಕ ಇವಿಎಂನ ಮೂಲ ಮಾದರಿಯನ್ನು ಸಂಸ್ಥೆ ಪ್ರಸ್ತುತಪಡಿಸಿತ್ತು. 1980ರ ಆಗಸ್ಟ್ 6ನೇ ತಾರೀಕು ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳಿಗೆ ಮೊದಲ ಬಾರಿಗೆ ಇದನ್ನು ಪರಿಚಯ ಮಾಡುತ್ತೆ. 1982ರ ಮೇ ತಿಂಗಳಿನಲ್ಲಿ ಕೇರಳದ ಪರೂರ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಇವಿಎಂ ಪ್ರಪ್ರಥಮ ಬಾರಿಗೆ ಬಳಕೆಯಾಯಿತು. 1989ರಲ್ಲಿ ಜನಪ್ರತಿನಿಧಿಗಳ ಕಾಯ್ದೆ 1951ಕ್ಕೆ ತಿದ್ದುಪಡಿ ತಂದ ಮೇಲೆ ಇವಿಎಂಗಳ ಮೂಲಕ ಚುನಾವಣೆ ನಡೆಸಲು ನಮ್ಮ ಕಾನೂನು ಅನುಮತಿ ನೀಡುತ್ತೆ. 1998ರಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ದಿಲ್ಲಿಯ 25 ವಿಧಾನಸಭಾ ಕ್ಷೇತ್ರಗಳಿಗೆ ಇವಿಎಂ ಬಳಸಲಾಯಿತು. 1999ರಲ್ಲಿ 45 ಲೋಕಸಭಾ ಕ್ಷೇತ್ರಗಳ ಮತಗಟ್ಟೆಗಳಿಗೆ ಇವಿಎಂಗಳು ಬಂದಿಳಿದವು. ಇಸವಿ 2000 ಫೆಬ್ರವರಿ ತಿಂಗಳಿನಲ್ಲಿ ಹರಿಯಾಣ ವಿಧಾನಸಭೆಯ 45 ಕ್ಷೇತ್ರಗಳ ಚುನಾವಣೆಗೆ ಇವಿಎಂ ಬಳಕೆಯಾಯಿತು.
2001ರ ಮೇ ತಿಂಗಳಿನಲ್ಲಿ ಮೊದಲ ಬಾರಿಗೆ ತಮಿಳುನಾಡು, ಕೇರಳ, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಇವಿಎಂ ಮೂಲಕ ಮತದಾನ ನಡೆಯಿತು. 2004ರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 543 ಸ್ಥಾನಗಳಲ್ಲಿ ಇವಿಎಂಗಳ ಮೂಲಕ ಮತ ಚಲಾವಣೆಗೊಂಡವು. ಅಂದಿನಿಂದ ಭಾರತ ಪ್ರತಿಯೊಂದು ಕ್ಷೇತ್ರಗಳ ಎಲ್ಲ ಚುನಾವಣೆಗಳಲ್ಲೂ ಇವಿಎಂಗಳ ಮೂಲಕವೇ ಮತ ಚಲಾಯಿಸುತ್ತೆ. ಸ್ನೇಹಿತರೆ, ಈ ಇವಿಎಂ ಅನ್ನು ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಎಂಬ 2 ಉಪಕರಣಗಳ ಮೂಲಕ ವಿನ್ಯಾಸಗೊಳಿಸಲಾಗಿದೆ. ಅಂದರೆ ಅಕ್ರಮವಾಗಿ ತಿರ್ಸೋದಕ್ಕೆ, ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ, ಅವುಗಳಲ್ಲಿ ಬಳಸಲಾಗುವ ಪ್ರೋಗ್ರಾಮ್ಗಳನ್ನು ಬದಲಾಯಿಸೋದಕ್ಕೆ, ಅಕ್ರಮವಾಗಿ ತಿದ್ದೋದಕ್ಕೆ ಸಾಧ್ಯವಾಗದ ಹಾಗೆ ಒನ್ ಟೈಮ್ ಪ್ರೋಗ್ರಾಮೇಬಲ್ OTP ಮತ್ತು ಮ್ಯಾಸ್ಕ್ಡ್ ಚಿಪ್ನಲ್ಲಿ ಸಂಯೋಜಿತಗೊಳಿಸಲಾಗಿದೆ. ಅದಕ್ಕೆ ಅವುಗಳನ್ನು ಇತರ ಯಂತ್ರ ಸಿಸ್ಟಮ್ಗೆ ಸಂಪರ್ಕಿಸಲು ಸಾಧ್ಯವಿಲ್ಲ. ಯಾಕಂದರೆ ಅದಕ್ಕೆ ಇಂಟರ್ನೆಟ್ ಸಂಪರ್ಕ ಇರೋದಿಲ್ಲ. ಮತದಾನ ಪ್ರಕ್ರಿಯೆ ಮುಗಿದ ಮೇಲೆ ಹೆಚ್ಚಿನ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಇವಿಎಂಗಳ ಪ್ರಾಥಮಿಕ ಹಂತದ ತಪಾಸಣೆ ನಡೆಯುತ್ತೆ. ಈ ಪ್ರಕ್ರಿಯೆಗಳಲ್ಲಿ ಪಕ್ಷಗಳ ಪ್ರತಿನಿಧಿಗಳು ಭಾಗಿಯಾಗಿರುತ್ತಾರೆ. ಇವಿಎಂಗಳನ್ನು ಸಾಗಿಸುವ ವಾಹನಗಳಿಗೆ GPS ಅಳವಡಿಸಲಾಗಿರುತ್ತೆ. ನಿಮ್ಗೆ ಗೊತ್ತಿದೆ, ಇವಿಎಂ ಮಷೀನ್ಗಳು ಅದಲು ಬದಲಾಗಬಹುದು ಅನ್ನುವಂಥ ಆತಂಕ ಇರುತ್ತೆ. ಇವಿಎಂ ಅದಲು ಬದಲಾಗಿ ಕೂಡ ಚುನಾವಣೆಗಳಲ್ಲಿ ಗೆಲ್ತಾರೆ. ಟ್ಯಾಂಪರಿಂಗ್, ಹ್ಯಾಕಿಂಗ್ ಆಗದೇ ಇದ್ರೂ ಕೂಡ ಈ ಥರ ಕೂಡ ನಡೀಬಹುದು ಅನ್ನುವಂಥ ಒಂದು ಅನುಮಾನ ಎಲ್ಲ ಕಡೆ ಹರಡಿತ್ತು. ಇನ್ನು ವಿವಿಪ್ಯಾಟ್ 2013ರಲ್ಲಿ ಚುನಾವಣಾ ಪ್ರಕ್ರಿಯೆಗೆ ಮತ್ತಷ್ಟು ಪಾರದರ್ಶಕತೆ ತರುವ ಉದ್ದೇಶದಿಂದ ವಿವಿಪ್ಯಾಟ್ ತರಲಾಯಿತು. ಇದು ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಇವಿಎಂಗಳನ್ನು ತಯಾರಿಸುವ ಸಂಸ್ಥೆ ವಿವಿಪ್ಯಾಟನ್ನು ತಯಾರಿಸುತ್ತೆ. ಇವಿಎಂಗೆ ಸಂಪರ್ಕಗೊಂಡ ಈ ಯಂತ್ರ ಮತದಾರರು ಮತ ಚಲಾಯಿಸಿದ ತಕ್ಷಣ ಸ್ಲಿಪ್ ಮುದ್ರಿಸುತ್ತೆ. ಆ ಚೀಟಿಯಲ್ಲಿ ಚಲಾವಣೆಗೊಂಡ ಮತದ ಅಭ್ಯರ್ಥಿಯ ಹೆಸರು ಮತ್ತು ಚುನಾವಣಾ ಚಿಹ್ನೆ ಇರುತ್ತೆ. ಈ ಸ್ಲಿಪ್ ವಿವಿಪ್ಯಾಟ್ ಪರದೆಯ ಮೇಲೆ 7 ಸೆಕೆಂಡ್ ಕಾಣಿಸಿಕೊಳ್ಳುತ್ತೆ. ಇದರಿಂದ ಮತದಾರ ತನ್ನ ಮತ ತಾನು ಅನುಮೋದಿಸಿದ ಅಭ್ಯರ್ಥಿಗೆ ಹೋಗಿದೆಯೇ ಇಲ್ಲವೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬಹುದು. 7 ಸೆಕೆಂಡುಗಳ ನಂತರ ಆ ಸ್ಲಿಪ್ ವಿವಿಪ್ಯಾಟ್ ಡ್ರಾಪ್ ಬಾಕ್ಸ್ಗೆ ಬೀಳುತ್ತೆ. ವಿವಿಪ್ಯಾಟ್ ಯಂತ್ರಗಳನ್ನು ಮೊದಲು 2013ರ ನಾಗಾಲ್ಯಾಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಬಳಸಲಾಯಿತು. ಬಳಿಕ 2014ರ ಲೋಕಸಭೆ ಚುನಾವಣೆಯಲ್ಲೂ ಕೆಲವು ಸ್ಥಾನಗಳಲ್ಲಿ ಈ ಯಂತ್ರದ ಪರಿಚಯವಾಯಿತು. 2019ರ ಲೋಕಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ದೇಶದಾದ್ಯಂತ ವಿವಿಪ್ಯಾಟ್ ಬಳಸಲಾಯಿತು. 2019ರಲ್ಲಿ ಲೋಕಸಭೆ ಚುನಾವಣೆಗೂ ಮುನ್ನ 21 ಪ್ರತಿಪಕ್ಷಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ವು. ಪ್ರತಿ ಲೋಕಸಭಾ ಕ್ಷೇತ್ರದ 50% ಇವಿಎಂ ಮತಗಳ ವಿವಿಪ್ಯಾಟ್ ಸ್ಲಿಪ್ಗಳೊಂದಿಗೆ ತಾಳೆ ಹಾಕಬೇಕು ಅಂತ ಪ್ರತಿಪಕ್ಷಗಳು ಅರ್ಜಿಯಲ್ಲಿ ಒತ್ತಾಯಿಸಿದ್ವು. ಪ್ರತಿ ಲೋಕಸಭೆಯ 50% ಇವಿಎಂ ಮತಗಳನ್ನು ವಿವಿಪ್ಯಾಟ್ನೊಂದಿಗೆ ತಾಳೆ ಹಾಕುತ್ತಾ ಕುಳಿತರೆ ಫಲಿತಾಂಶ ಬರಲು ಕನಿಷ್ಠ 5 ದಿನಗಳಾದರೂ ಬೇಕಾದೀತು ಎಂದು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡುತ್ತೆ. 2019ರ ಏಪ್ರಿಲ್ 8ನೇ ತಾರೀಕು ಸುಪ್ರೀಂ ಕೋರ್ಟ್ ಈ ಬಗ್ಗೆ ತೀರ್ಪು ನೀಡಿ ಪ್ರತಿ ಲೋಕಸಭೆಯ 5 ಇವಿಎಂ ಮತ್ತು ವಿವಿಪ್ಯಾಟ್ಗಳಲ್ಲಿ ಚಲಾವಣೆಯಾದ ಮತಗಳನ್ನು ಎಣಿಸಲು ಅನುಮತಿ ನೀಡುತ್ತೆ. ಸ್ನೇಹಿತರೆ, ಹರಿಯಾಣ ವಿಧಾನಸಭೆ ಎಲೆಕ್ಷನ್ನಲ್ಲಿ ಯಾವ ಥರ ಟ್ರೆಂಡ್ ಇರುತ್ತಂದರೆ, ಯಾವುದೇ ಕಾರಣಕ್ಕೂ BJP ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. BJP ನೇತೃತ್ವದ NDA ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚು ಕಮ್ಮಿ ಕ್ಲೀನ್ ಸ್ವೀಪ್ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಅಂತ ಹೇಳಲಾಗುತ್ತೆ. ಆದರೆ ಹರಿಯಾಣದಲ್ಲಿ ಏನಾಯಿತು, NDA ಒಕ್ಕೂಟ ಅಧಿಕಾರವನ್ನು ಹಿಡಿಯುತ್ತೆ. ಆ ಸಂದರ್ಭದಲ್ಲೂ ಕೂಡ ಇಲ್ಲಿ EVM ದುರ್ಬಳಕೆ ಆಗಿದೆ ಅಂತ ಪ್ರತಿಪಕ್ಷಗಳು ಟೀಕೆ ಮಾಡಿದ್ವು. ಈಗ ಹೇಗೆ ಮಹಾರಾಷ್ಟ್ರದಲ್ಲಿ ಟೀಕೆ ಮಾಡ್ತಿದ್ದಾರೋ ಅದೇ ರೀತಿಯಾಗಿ ಟೀಕೆ ಮಾಡ್ತಾರೆ. ಆ ಟೀಕೆಯಲ್ಲಿ ಅವರು ಹಲವು ರಾಷ್ಟ್ರಗಳಲ್ಲಿ EVM ನಿಷೇಧ ಮಾಡಿದ್ದು ಯಾಕೆ, ಇಂಗ್ಲೆಂಡ್ ಸೇರಿದಂತೆ ಅನೇಕ ರಾಷ್ಟ್ರಗಳು EVM ಅನ್ನು ನಿಷೇಧ ಮಾಡಿದೆ, EVM ನಲ್ಲಿ ದೋಷ ಇದೆ ಅಂತ ಹೇಳಿದೆ. ಜಗತ್ತಿನ ಬಲಾಢ್ಯ ರಾಷ್ಟ್ರಗಳೇ EVM ಸರಿ ಇಲ್ಲ ಅಂತ ಹೇಳಿದ ಮೇಲೆ ನಾವ್ಯಾಕೆ EVM ಬೇಕು ಅಂತ ಹಠ ಮಾಡಬೇಕು, ಬ್ಯಾಲೆಟ್ ಪೇಪರ್ಗೆ ಹೋಗೋಣ, ನಮಗೆ ಡೌಟ್ ಇದೆಯಲ್ಲ ಅನ್ನೋದು ಇವರ ಪ್ರಶ್ನೆ. ಬಟ್ ಸುಪ್ರೀಂ ಕೋರ್ಟ್ ಇವರ ಅರ್ಜಿಗಳನ್ನೆಲ್ಲ ತಿರಸ್ಕಾರ ಮಾಡ್ತಾನೆ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಅನೇಕ ಕಾರಣಗಳನ್ನು ಕೊಡ್ತಾ ಇದೆ. ಭಾರತ, ಬ್ರೆಜಿಲ್, ಭೂತಾನ್, ವೆನೆಜುವೆಲಾ, ಈಸ್ಟೋನಿಯಾ, UAE, ಜೋರ್ಡಾನ್, ಮಾಲ್ಡೀವ್ಸ್, ನಮೀಬಿಯಾ, ಈಜಿಪ್ಟ್, ನೇಪಾಳ ಸೇರಿದ ಹಾಗೆ ಜಗತ್ತಿನ 24ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ EVM ಬಳಸಲಾಗುತ್ತೆ. ಬೆಲ್ಜಿಯಂ, ಫ್ರಾನ್ಸ್, ಅಮೆರಿಕ, ಕೆನಡಾ, ಮೆಕ್ಸಿಕೋ, ಪೆರು, ಅರ್ಜೆಂಟೈನಾ, ಜಪಾನ್ ಸೇರಿದಂತೆ ಕೆಲವು ರಾಷ್ಟ್ರಗಳು ತಮ್ಮ ನಿರ್ದಿಷ್ಟ ಭಾಗಗಳಲ್ಲಿ ಅಥವಾ ಕಡಿಮೆ ಮಹತ್ವದ ಸಣ್ಣ ಚುನಾವಣೆಗಳಿಗಷ್ಟೇ EVM ಬಳಸುತ್ತವೆ. ತಲೆಯಲ್ಲಿ ಇಟ್ಕೊಳ್ಳಿ, ಮೊನ್ನೆ US ಎಲೆಕ್ಷನ್ ಆಯಿತು, ದೊಡ್ಡ ಎಲೆಕ್ಷನ್ ಆಯಿತು. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ಅಮೆರಿಕದ ಮಹಾ ಚುನಾವಣೆಯಲ್ಲಿ EVM ಅನ್ನು ಬಳಸಲಾಗುವುದಿಲ್ಲ. ರಷ್ಯಾ, ಮಂಗೋಲಿಯಾ, ಬಾಂಗ್ಲಾದೇಶ, ಇಂಡೋನೇಷ್ಯಾ, ಈಕ್ವೆಡಾರ್ ರಾಷ್ಟ್ರಗಳು EVM ಕುರಿತು ಇನ್ನೂ ಟ್ರಯಲ್ ನಡೆಸ್ತಾ ಇದೆ. ಅವ್ರಿಗೆ ಇನ್ನೂ ಡೌಟ್ ಇದೆ, ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗೆ ಫಿಲಿಪೀನ್ಸ್, ಆಸ್ಟ್ರೇಲಿಯಾ, ಕೋಸ್ಟಾರಿಕಾ, ಗ್ವಾಟೆಮಾಲಾ,
ಕಜಕಿಸ್ತಾನ್, ನಾರ್ವೆ, ಇಂಗ್ಲೆಂಡ್ ದೇಶಗಳು ಪ್ರಯೋಗ ನಡೆಸಿಯೂ EVMನಲ್ಲಿ ದೋಷವಿದೆ ಅಂತ ಒಪ್ಕೊಂಡಿಲ್ಲ. ಅವರು ಪ್ರಯೋಗವನ್ನು ಮಾಡಿದ್ದಾರೆ, ಅದರಲ್ಲಿ ದೋಷ ಇದೆ ಅಂತ ಹೇಳಿಬಿಟ್ಟು ಅದನ್ನು ನಿಷೇಧ ಮಾಡಿದೆ. 2006ರಲ್ಲಿ EVM ಬಳಕೆ ನಿಲ್ಲಿಸಿದ ಮೊದಲ ರಾಷ್ಟ್ರ ನೆದರ್ಲ್ಯಾಂಡ್. ಆಮೇಲೆ ರಿಪಬ್ಲಿಕ್ ಆಫ್ ಐರ್ಲೆಂಡ್, ಇಟಲಿ, ಪರುಗ್ವೆ ದೇಶ EVM ಅನ್ನು ನಿಷೇಧ ಮಾಡುತ್ತೆ. 2009ರಲ್ಲಿ ಜರ್ಮನಿಯ ಸರ್ವೋಚ್ಚ ನ್ಯಾಯಾಲಯವು EVMಗಳ ಮೂಲಕ ಮತದಾನವನ್ನು ಕಾನೂನು ಬಾಹಿರ ಅಂತಲೇ ಘೋಷಣೆ ಮಾಡುತ್ತೆ. ನೋಡಿ, ವೆರಿ ಸೀರಿಯಸ್ ಆಗಿರುವಂಥ ಮ್ಯಾಟ್ರು. ಜರ್ಮನಿ ಸರ್ವೋಚ್ಚ ನ್ಯಾಯಾಲಯ ಕಾನೂನು ಬಾಹಿರ ಅಂತ ಹೇಳುತ್ತೆ, ಅದನ್ನು ಅಫೆನ್ಸ್ ಅಂತ ಹೇಳುತ್ತೆ EVM ಬಳಕೆನ. ಜರ್ಮನಿಯ ಈ ನಿಲುವನ್ನೇ ಮುಂದಿಟ್ಕೊಂಡು ವಕೀಲರಾದ ಪ್ರಶಾಂತ್ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಾರೆ. ಸಂಪೂರ್ಣ ವಿವಿಪ್ಯಾಟ್ ಮುದ್ರಿತ ಚೀಟಿಗಳನ್ನು ಎಣಿಕೆ ಮಾಡುವಂತೆ 100% ತಾಳೆ ಹಾಕುವಂತೆ ಕೋರಿ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ADR ಪರ ವಾದ ಮಂಡಿಸಿದ ವಕೀಲ ಪ್ರಶಾಂತ್ ಭೂಷಣ್ ಜರ್ಮನಿಯ ಉದಾಹರಣೆ ನೀಡಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸುವಂತೆ ವಾದ ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಸಂಜೀವ್ ಖನ್ನಾ ಅವರು ಚುನಾವಣೆ ನಡೆಸೋದು ದೊಡ್ಡ ಕೆಲಸ, ಯಾವುದೇ ಯುರೋಪಿಯನ್ ರಾಷ್ಟ್ರದಿಂದಲೂ ಇಂಥ ಮಹಾನ್ ಸಾಹಸ ಅಸಾಧ್ಯವೇ ಸರಿ. ನೀವು ಜರ್ಮನಿಯ ಬಗ್ಗೆ ಮಾತನಾಡ್ತೀರಿ, ಆದರೆ ಅಲ್ಲಿನ ಜನಸಂಖ್ಯೆ ಎಷ್ಟು ನಿಮಗೆ ಗೊತ್ತಿರಲಿ. ನನ್ನ ತವರು ರಾಜ್ಯ ಪಶ್ಚಿಮ ಬಂಗಾಳದ ಜನಸಂಖ್ಯೆ ಆ ಜರ್ಮನಿಗಿಂತ ಹೆಚ್ಚಿದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಮೊದಲು ನಂಬಿಕೆ ಇಟ್ಕೊಳ್ಳಿ, ವ್ಯವಸ್ಥೆಯನ್ನು ಉರುಳಿಸಲು ಪ್ರಯತ್ನಿಸಬೇಡಿ ಅಂತ ಹೇಳ್ತಾರೆ. ಇನ್ನು EVM ಪರವಾಗಿ ಮದ್ರಾಸ್, ಕರ್ನಾಟಕ, ಕೇರಳ, ಬಾಂಬೆ, ಮಧ್ಯಪ್ರದೇಶ ಹೈಕೋರ್ಟ್ಗಳು ತೀರ್ಪು ನೀಡಿದೆ. ಹಾಗೆ EVM ವ್ಯವಸ್ಥೆಯಲ್ಲಿ ಮತ ಚಲಾಯಿಸಿದ ಬಳಿಕ ಅನುಮಾನ ಏನಾದರೂ ಬಂದರೆ 2ನೇ ಬಾರಿಗೆ ಮತ ಹಾಕಲು ಅವಕಾಶ ನೀಡಲಾಗುತ್ತೆ. ಮತದಾರನಿಗೆ ಅದನ್ನು ಕೇಳಲು ಅಧಿಕಾರ ಇದೆ. ಏನೋ ಡೌಟ್ ಡೌಟ್ ಬಂದರೆ ನೀವೇನು ಮಾಡ್ಬೋದು, ಅದನ್ನು ನೀವು ಕೇಳ್ಬೋದು. ಹಾಗಾದಾಗ ಚುನಾವಣಾ ಕಾಯ್ದೆ 1961ರ ಸೆಕ್ಷನ್ 49M ಪ್ರಕಾರ 2ನೇ ಬಾರಿಗೆ ಮತ ಹಾಕಲು ಅವಕಾಶ ನೀಡಬಹುದು. ಆದರೆ ಆತನ ಅನುಮಾನ ಸುಳ್ಳಾದರೆ, ಆತನ ಏನಾದರೂ ಡೌಟ್ ಪಟ್ಟಿದ್ದೇನೋ ಸುಳ್ಳಾದರೆ, ಅಥವಾ ವಿನಾಕಾರಣ ಖಾತೆ ತೆಗ್ದ ಅಂತ ಅನಿಸಿದ್ರೆ IPC ಸೆಕ್ಷನ್ 170ರ ಪ್ರಕಾರ 6 ತಿಂಗಳು ಜೈಲು ಶಿಕ್ಷೆ ನೀಡಬಹುದು. ಈ ಥರ 6 ತಿಂಗಳು ಜೈಲು ಶಿಕ್ಷೆ ಕೊಡ್ತಾರೆ ಅಂದಾಗ ಯಾರು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾರೆ ಹೇಳಿ? ಪ್ರಶ್ನೆ ಮಾಡೋದೇ ಡೌಟ್ ಬಂದಾಗ. ಆದರೆ ಆ ಡೌಟಲ್ಲಿ ಏನೋ ಹೊರಡಲಿಲ್ಲ ಅಂತ ಅಂದರೆ 6 ತಿಂಗಳು ಜೈಲು ಶಿಕ್ಷೆ ಆಗುತ್ತೆ. ಯಾರು ತಗೊಳಕ್ ಹೋಗ್ತಾರೆ? ಸ್ನೇಹಿತರೆ, ಕೊನೆ ಮಾತು ನಂದು ಇಷ್ಟೇ ಇರೋದು, ಈ ದರ್ಪ, ಈ ಹಠ, ನಾವು ಮಾಡಿದ್ದೆ ಸರಿ ಅನ್ನುವಂತಹ ಜಂಬ, ಇದು ಸರಿಯಲ್ಲ. ಇದು ತುಂಬಾ ಅಪಾಯಕಾರಿ ಹಂತವನ್ನು ತಲುಪುತ್ತೆ. ಸಿಂಪಲ್ ಬೇಡಿಕೆ ಇದೆ, EVM ಮೆಷಿನ್ ಬೇಡ. ಈ ಮತ ಕಳ್ಳತನ ಏನ್ ನಡೆಸ್ತಿದಾರ SIR, ಇದು ಬೇಡ. ಇದನ್ನು ಬದಿಗಾಕಿ ನೀವು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಹೋಗಿ. ಬ್ಯಾಲೆಟ್ ಪೇಪರ್ ಮೂಲಕ ನೀವು 300, 400, 500 ಸೀಟ್ ಗೆದ್ಕೊಳ್ಳಿ. ಅವತ್ತೇನಾದರೂ ಬ್ಯಾಲೆಟ್ ಪೇಪರೇ ಸರಿ ಇಲ್ಲ, ಏನೋ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕತೆ ಹೇಳಿದ್ರೆ ಜನ ಇವರಿಗೆ ಎಗರ್ಸ್ ಉದಿತಾರೆ, ಅಟ್ಟ ಆಡಿಸ್ಕೊಂಡು ಬಡಿತಾರೆ. ಹಾಗಾಗಿ ನಿಮ್ಮ ಗೆಲುವು ಅರ್ಹವಾಗಿಯೇ ಜನರ ಆಶೀರ್ವಾದದಿಂದ ಸಿಗ್ತಾ ಇದೆ ಅನ್ನೋದಾದ್ರೆ ನಮಗೆ EVM ಮಿಷನ್ನೇ ಬೇಕು, SIR ಬೇಕು, ನಾವೇನು ಅನ್ಕೋತೀವೋ, ನಾವೇನು ಡಿಸೈಡ್ ಮಾಡ್ತೀವೋ ಅದೇ ಆಗಬೇಕು ಅನ್ನುವಂಥ ಹಠ ಮಾಡೋದು ನಿಮ್ಮ ಧೋರಣೆ. ಇದನ್ನು ಕೂಡ ಜನ ತಿರಸ್ಕರಿಸ್ತಾರೆ, ನಿರಾಕರಿಸ್ತಾರೆ, ಸಿಡಿದು ಬೀಳ್ತಾರೆ, ಸಿಡಿದು ನಿಲ್ತಾರೆ. ಹಾಗಾಗಿ ನಿಮ್ಮ ಹಠ ಯಾಕೆ, ಅವರ ಹೋರಾಟ ಯಾಕೆ? ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ಹೋಗ್ರಲ್ಲ, ಮುಗ್ದೋಯ್ತಲ್ಲ ಕತೆ. ಇನ್ನಷ್ಟು ಇದ್ರ ಬಗ್ಗೆ ಅಪ್ಡೇಟ್ ಏನಾದರೂ ಸಿಕ್ಕಿದ್ರೆ ಮತ್ತೆ ಬರ್ತೀನಿ. ನೀವೊಂದ್ಸಲ ಇದ್ರ ಬಗ್ಗೆ ವಿಮರ್ಶೆ ಮಾಡಿ, ಆಲೋಚನೆ ಮೊದಲು ಮಾಡಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.